ಕನ್ನಡಿಗರಿಗೆ ನಮಸ್ಕಾರ. ಇದು ಬಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ಭಾರತದ ಸಂವಿಧಾನ ಅಂದ್ರೆ ಅದು ಕೇವಲ ಕಾನೂನುಗಳ ಕಡತವಲ್ಲ, ಅದು ಈ ದೇಶದ ಆತ್ಮ. ಈ ಗ್ರಂಥದ ಹಿಂದೆ ಅಸಂಖ್ಯಾತ ಜನರ ಬೆವರು ಮತ್ತು ಮೇಧಾಶಕ್ತಿ ಇದೆ. ಇಂದಿನ ಡಿಜಿಟಲ್ ಯುಗದಲ್ಲೂ ವಿಶ್ವದ ಅತಿ ಉದ್ದದ ಲಿಖಿತ ಸಂವಿಧಾನ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ನಮ್ಮ ಸಂವಿಧಾನದ ರಚನೆಯ ಹಾದಿ ಅತ್ಯಂತ ರೋಚಕವಾಗಿದೆ. ನಾವು ನೀವೆಲ್ಲ ತಿಳಿಯಲೇಬೇಕಾದ ಸಂವಿಧಾನ ರಚನೆಯ ಈ ಸ್ಪೆಷಲ್ ಸ್ಟೋರಿ ನಿಮಗಾಗಿ. ಸಂವಿಧಾನ ರಚನೆಯಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪಾತ್ರ ಸಮುದ್ರದಷ್ಟಿದೆ. ಕರಡು ಸಮಿತಿಯ ಅಧ್ಯಕ್ಷರಾಗಿ ಅವರು ತೋರಿಸಿದ ಜಡ್ಜ್ಮೆಂಟ್ ಸಣ್ಣ ಕೊರತೆಯೂ ಇಲ್ಲದಷ್ಟು ನಿಖರವಾಗಿತ್ತು. ಅವರ ಜೊತೆಗೆ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್, ಕೆ.ಎಂ. ಮುನ್ಷಿ, ಮೊಹಮ್ಮದ್ ಸಾದುಲ್ಲಾ, ಬಿಎಲ್ ಮಿತ್ತರ್ ಮತ್ತು ಡಿಪಿ ಖೈತಾನ್ ಅವರಂತಹ ದಿಗ್ಗಜರ ತಂಡವಿತ್ತು. ಇವರೆಲ್ಲರೂ ಸೇರಿ ಸುಮಾರು 60ಕ್ಕೂ ಹೆಚ್ಚು ದೇಶಗಳ ಸಂವಿಧಾನಗಳನ್ನ ಜಾಲಾಡಿ ಭಾರತದ ಮಣ್ಣಿನ ಗುಣಕ್ಕೆ ಹೊಂದುವಂತಹ ಶ್ರೇಷ್ಠ ಅಂಶಗಳನ್ನ ಆರಿಸಿಕೊಂಡ್ರು. ಈ ದೇಶದ ಜನರ ಆಚಾರ ವಿಚಾರ, ಬದುಕಿನ ರೀತಿ ನೀತಿ ಎಲ್ಲವನ್ನ ಅರ್ಥ ಮಾಡಿಕೊಂಡು ಬರೆದಿದ್ದೇ ಈ ಸಂವಿಧಾನ. ನೀವು ನಂಬಲೇಬೇಕು, ಇಂತಹ ಬೃಹತ್ ಸಂವಿಧಾನವನ್ನ ಕಂಪ್ಯೂಟರ್ನಲ್ಲಾಗಲಿ ಅಥವಾ ಟೈಪ್ ರೈಟರ್ನಲ್ಲಾಗಲಿ ಸಿದ್ಧಪಡಿಸಿಲ್ಲ. ಪ್ರೇಮ್ ಬಿಹಾರಿ ನಾರಾಯಣ್ ರಾಯ್ಜಾದಾ ಎಂಬ ಅದ್ಭುತ ಕಲಾವಿದ ಯಾವುದೇ ಸಂಭಾವನೆಯನ್ನ ಪಡೆಯದೆ ಕೇವಲ ತಮ್ಮ ದೇಶದ ಮೇಲಿನ ಪ್ರೀತಿಯಿಂದ ಇಡೀ ಸಂವಿಧಾನವನ್ನ ಕೈ ಬರಹದಲ್ಲಿ ಬರೆದಿದ್ದಾರೆ. ಇಟಾಲಿಕ್ ಶೈಲಿಯಲ್ಲಿ ಮೂಡಿಬಂದ ಈ ಪ್ರತಿ ಇಂದಿಗೂ ಸಂಸತ್ತಿನ ಗ್ರಂಥಾಲಯದಲ್ಲಿ ಸುರಕ್ಷಿತವಾಗಿದೆ. ಸಂವಿಧಾನದ ಪ್ರತಿ ಪುಟವು ದೃಶ್ಯ ಕಾವ್ಯದಂತೆ ಕಂಗೊಳಿಸುತ್ತದೆ. ಶಾಂತಿನಿಕೇತನದ ನಂದಲಾಲ್ ಬೋಸ್ ಮತ್ತು ಅವರ ತಂಡವು ಸಂವಿಧಾನದ ಪುಟಗಳಿಗೆ ಚಿತ್ರಗಳ ಮೂಲಕ ಜೀವ ತುಂಬಿದ್ದಾರೆ. ಪ್ರತಿಯೊಂದು ಅಧ್ಯಾಯದ ಆರಂಭದಲ್ಲಿ ಭಾರತೀಯ ಇತಿಹಾಸದ ವಿವಿಧ ಕಾಲಘಟ್ಟಗಳನ್ನ ಬಿಂಬಿಸುವ ಚಿತ್ರಗಳಿವೆ. ಚೌಕಟ್ಟಿನ ಅಲಂಕಾರ ಮತ್ತು ಬಣ್ಣಗಳ ಅಬ್ಬರವಿಲ್ಲದೆ ಅತ್ಯಂತ ನೈಜವಾಗಿ ಭಾರತೀಯ ಸಂಸ್ಕೃತಿಯನ್ನ ಇಲ್ಲಿ ಚಿತ್ರಿಸಲಾಗಿದೆ. ಸಂವಿಧಾನವು 1949 ನವೆಂಬರ್ 26ರಂದು ಅಂಗೀಕಾರವಾಗುವ ಮೊದಲು ಸಂವಿಧಾನ ರಚನಾ ಸಭೆಯಲ್ಲಿ ಬರೋಬ್ಬರಿ 2473 ತಿದ್ದುಪಡಿಗಳ ಬಗ್ಗೆ ಸುದೀರ್ಘ ಚರ್ಚೆಗಳು ನಡೆದವು. ಒಟ್ಟು 2 ವರ್ಷ 11 ತಿಂಗಳು ಮತ್ತು 18 ದಿನಗಳ ಕಾಲ ನಡೆದಿರುವಂತಹ ಈ ಮ್ಯಾರಥಾನ್ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬ ಸದಸ್ಯರ ಅಭಿಪ್ರಾಯಕ್ಕೂ ಬೆಲೆ ನೀಡಲಾಗಿತ್ತು. 1950 ಜನವರಿ 24ರಂದು ಸಂವಿಧಾನ ಸಭೆಯ 284 ಸದಸ್ಯರು ಈ ಪವಿತ್ರ ಗ್ರಂಥಕ್ಕೆ ಸಹಿ ಹಾಕಿದ್ರು. ಅಂದಿನ ನಮ್ಮ ನಾಯಕರು ಕೂಡ ಅತ್ಯಂತ ತಾಳ್ಮೆಯಿಂದ ಈ ಕಾರ್ಯವನ್ನ ಶ್ರದ್ಧೆಯಿಂದ ಪೂರೈಸಿದ್ರು. ಒಟ್ಟಾರೆಯಾಗಿ ಹೇಳೋದಾದ್ರೆ ಭಾರತ ಸಂವಿಧಾನವು ವಿಶ್ವದಲ್ಲೇ ಒಂದು ವಿಶಿಷ್ಟ ಪ್ರಯೋಗವಾಗಿದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಅಪ್ರತಿಮ ಪಾಂಡಿತ್ಯ ಮತ್ತು ಅವರ ತಂಡದ ಸಮರ್ಪಣಾ ಭಾವದಿಂದ ನಾವಿಂದು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ತಲೆ ಎತ್ತಿ ನಿಂತಿದ್ದೇವೆ. ಇವತ್ತು ನಾವು ನಮ್ಮ ಹಕ್ಕು, ಅಧಿಕಾರ, ಜವಾಬ್ದಾರಿ ಹಾಗೂ ಕರ್ತವ್ಯಗಳ ಮೂಲಕ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಸ್ವಾಭಿಮಾನದಿಂದ ಬದುಕ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಆ ಮಹನೀಯರ ಪರಿಶ್ರಮದ ಫಲವಾದ ಸಂವಿಧಾನ. ಇದಾಗಿತ್ತು ಈ ಹೊತ್ತಿನ ಸುದ್ದಿ ವಿಶೇಷ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.